ಸ್ಥಳೀಯವಾಗಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ, ಬೆಳಿಗ್ಗೆಯಿಂದ ನೀವು ಮಧ್ಯಾಹ್ನದವರೆಗೂ ಇದು ಮುಗಿಯೋರು ಯಾರು ಅಂಗಡಿ ತೆಗಿಬಾರ್ದು, ಇಲ್ಲಿ ಯಾರು ಪಾಸ್ ಕೊಡ್ತೀವಿ ಅವ್ರು ಮಾತ್ರ ಬಂದು ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತರು ಬಿಟ್ಟರೆ ಬೇರೆ ಸಾಮಾನ್ಯ ಜನತೆಗೆ ಅವಕಾಶ ಇಲ್ಲ. ಅಲ್ಲಿ ದಸರಾ ಏನಕ್ಕೋಸ್ಕರ ಮಾಡ್ತಾ ಇದ್ರಿ ನೀವು? ತುಘಲಕ್ ದರ್ಬಾರ್ ಮಾಡ್ತಾ ಇದ್ರಾ? ಇಲ್ಲಿ ಪಕ್ಷದವರು ಮತ್ತೆ ಜನಪ್ರತಿನಿಧಿಗಳು ದಸರಾ ಅಂದ್ರೆ ಸಾರ್ವಜನಿಕ ಎಲ್ಲಿ ಬೆಲೆ ಇದೆ? ಮೈಸೂರು ಜನತೆಗೆ ಎಲ್ಲಿ ಬೆಲೆ ಇದೆ? ದಸರಾ ಅಂದ್ರೆ ಧರ್ಮಾತೀತವಾಗಿ ಜಾತೀತವಾಗಿ ನಡೀತಾ ಇರೋದು. ನೀವು ಯಾರೋ ಅವ್ರು ಯಾರೋ ಗಲಾಟೆ ಮಾಡ್ತಾರೆ ಅವ್ರುಗಳಿಗೆ ನೋಡಿ. ಮೈಸೂರಲ್ಲಿ ನಾಡ ದಸರಾ ಅಂದ್ರೆ ಮೈಸೂರು ಜನತೆಗೆ ಯಾವುದೋ ಒಂದು ಜಾತಿಗೆ ಆಗಲಿ ಯಾವುದೋ ಧರ್ಮಕ್ಕಾಗಲಿ ಹಬ್ಬ ಅಲ್ಲ. ಇದು ಜಾತೀತವಾಗಿ ಧರ್ಮಾತೀತವಾಗಿ ಆಚರಿಸುವಂಥ ಹಬ್ಬ. ಈ ಮೈಸೂರು ಹಬ್ಬಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಪ್ರತಿಯೊಬ್ಬ ಮೈಸೂರಿಗನು ಇಡೀ ಕರ್ನಾಟಕ ಜಗತ್ತಿನಾದ್ಯಂತ ಜನ ಬರ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರಿಗೋ ಇದ್ರಕೊಂಡು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ದಸರಾ ಉದ್ಘಾಟನೆ ಯಾರನ್ನೂ ಬಿಡ್ತಾ ಇಲ್ಲ. ಕೇವಲ ಅವ್ರು ಕೊಟ್ಟಂಥ ಪಾಸ್ಗಳು ಯಾರು ಪಾಸ್ ಇರ್ತಾರೆ ಅವ್ರು ಮಾತ್ರ ಹೋಗ್ಬೇಕು ಅಂತ ಮಾಡಿದ್ದಾರೆ. ಸ್ಥಳೀಯವಾಗಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ, ಬೆಳಿಗ್ಗೆಯಿಂದ ನೀವು ಮಧ್ಯಾಹ್ನದವರೆಗೂ ಇದು ಮುಗಿಯೋರು ಯಾರು ಅಂಗಡಿ ತೆಗಿಬಾರ್ದು, ಮತ್ತು ನೀವು ಯಾರು ಕೂಡ ಆಚೆ ಬರಬಾರ್ದು, ಇಲ್ಲಿ ಯಾರು ಪಾಸ್ ಕೊಡ್ತೀವಿ ಅವ್ರು ಮಾತ್ರ ಬಂದು ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿಂದ ಹೋಗೋರಿಗೂ ಅಷ್ಟೇ, ಅವರು ಪಕ್ಷದ ಕಾರ್ಯಕರ್ತರು ಬಿಟ್ಟರೆ ಬೇರೆ ಸಾಮಾನ್ಯ ಜನತೆಗೆ ಅವಕಾಶ ಇಲ್ಲ ಅಲ್ಲಿ. ನಾನು ಹೇಳೋದು ಇಷ್ಟೇ, ಇವರು ನೀವು ಯಾರೋ ಒಬ್ಬರು ಬಾನು ಮುಸ್ತಾಕ್ ವಿರೋಧಿಗಳಿಗೋ ಇಲ್ಲ ಮಹಿಷಾಸುರ ಭಕ್ತಾದಿಗಳು ಎದುರಿ ನೀವು ಬೇರೆ ಸಾರ್ವಜನಿಕರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂದರೆ ದಸರಾ ಏನಕ್ಕೋಸ್ಕರ ಮಾಡ್ತಾ ಇದ್ರಿ ನೀವು? ತುಘಲಕ್ ದರ್ಬಾರ್ ಮಾಡ್ತಾ ಇದ್ರಾ? ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತವರು, ಜಯಚಾಮರಾಜ ಒಡೆಯರ್ ಅಂತವರು ಮಹನೀಯರು ಮಾಡಿದಂಥ ದಸರಾ ಇದು. ವಿಜಯನಗರಲ್ಲಿ ಇದ್ದ ಶ್ರೀರಂಗಪಟ್ಟಣದಿಂದ ಮೈಸೂರು ಬಂದಿರೋಂಥ ಮಹಾನ್ ದಸರಾ ಇದು. ಈ ದಸರಾ ನೋಡೋಕ್ಕೆ ಎಲ್ಲೆಲ್ಲಿಂದಲೋ ಬರ್ತಾರೆ. ನಿಮಗೆ ಗೋಲ್ಡನ್ ಪಾಸ್ ಅಂತ ಟಿಕೆಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನೀವು ಬಿಡ್ತೀರೋ ಅನ್ನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. 4,000, 6,000, 7,000 ತೊಗೊಂಡಿದ್ದೀರಾ ಅವ್ರ ಹತ್ರ ಅಲ್ಲ ನೀವು. ಮತ್ತು ಇಷ್ಟೆಲ್ಲ ನೀವೆಲ್ಲ ಮಾಡ್ಕೊಂಡು ನೀವು ಮೈಸೂರು ಜನತೆಗೆ ಚಾಮುಂಡೇಶ್ವರಿ ತಾಯಿನ ನೋಡೋ ಅವಕಾಶ ಕೊಡ್ತಾ ಇಲ್ಲ ನೀವು. ನಿಮ್ಮ ಇಷ್ಟ ಬಂದಾಗೆ ನೀವು ಮಾಡಂಗಿದ್ರೆ ನೀವು ಚುನಾಯಿತ ಅಧಿಕಾರಿಗಳು ಮತ್ತು ಪಕ್ಷದವರು ಮತ್ತು ಜನಪ್ರತಿನಿಧಿಗಳು ದಸರಾ ಅಂದರೆ ಸಾರ್ವಜನಿಕ ಎಲ್ಲಿ ಬೆಲೆ ಇದೆ? ಮೈಸೂರು ಜನತೆಗೆ ಎಲ್ಲಿ ಬೆಲೆ ಇದೆ? ಮೈಸೂರು ಜನ ಆದರೆ ಏನು ಮಾಡಬೇಕು? ಮೈಸೂರು ಜನ ಆದರೆ ಸುಮ್ಮನೆ ಮನೆ ಒಳಗೆ ಕೂತ್ಕೋಬೇಕಾ? ಇದು ದಯವಿಟ್ಟು ನಾನು ಜಿಲ್ಲಾ ಉಸ್ತುವಾರಿ ಮುಖ್ಯಮಂತ್ರಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ದಸರಾ ಅಂದರೆ ಧರ್ಮಾತೀತವಾಗಿ ಜಾತೀತವಾಗಿ ನಡೀತಾ ಇರೋದು. ನೀವು ಯಾರು ಅವ್ರು ಯಾರೋ ಗಲಾಟೆ ಮಾಡ್ತಾರೆ ಅವ್ರುಗಳಿಗೆ ನೋಡಿ. ನಿಮ್ಮ ಅಷ್ಟೇ ಇದೆಲ್ಲ ನೀವು ನೋಡ್ತಾ ಇದ್ರೆ ನೀವು ಎಲ್ಲ ನಿಮ್ಮ ಭದ್ರತೆ ವೈಫಲ್ಯತೆ ಕಾರಣ ಆಗ್ತಿದೆ. ನಿಮ್ಮ ಭದ್ರತೆ ವೈಫಲ್ಯತೆ ಏನು ಮಾಡ್ತಾ ಇದ್ದಾರೆ ಭದ್ರತೆ ಅವರು? ಅವ್ರಿಗೆ ಗೊತ್ತಾಗಲ್ವಾ ಯಾರು ಹೋರಾಟಗಾರ ಯಾರು ಇದು ಮಾಡ್ತಾರೆ ಅಂತ? ಈಗ ಅವ್ರು ಹೋರಾಟ ಅವರೆಲ್ಲ ಕರೆದು ಮಾತಾಡಿ ನೀವು, ನೋಡಪ್ಪ ಹಿಂಗೆ ದಸರಾ ಉದ್ಘಾಟನೆ ಇದೆ, ಇದರ ತೊಂದರೆ ಕೊಡ್ಬೇಕು ಮಾತಾಡಬೇಕು. ನೀವೇನು ಮಾತಾಡಲ್ಲ. ಅವ್ರು ಬಂದಾಗ ನೀವು 4 ಕಡೆನೂ 4 ದಿಗ್ಬಂಧನೆ ಮಾಡಿಬಿಡ್ತೀರಿ. ಅವ್ರು ಯಾರ್ದೋ ಇನ್ಯಾರಿಗೋ ತೊಂದರೆ ಆಗೋದು ಬೇಡ. ನೀವು ವೆಹಿಕಲ್ನ ಬಿಡಬೇಡಿ. ಈಗ ಚಾಮುಂಡಿ ಆಷಾಢ ಮಾಸ ಏನು ಮಾಡ್ತೀರಾ ನೀವು? ಚಾಮುಂಡಿ ಬೆಟ್ಟದಲ್ಲಿಂದ ಲಲಿತ ಮಹಲಿಂದ ಸರ್ಕಾರದ ಬಸ್ಸಲ್ಲೇ ಕಳಿಸ್ಕೊಡ್ತೀರಾ. ಅದೇ ಥರ ಈಗ ವ್ಯವಸ್ಥೆ ಮಾಡಿಕೊಡಿ. ಸುಮಾರು ಒಂದು 100 ಬಸ್ಸಾರು ಮಾಡಿಕೊಡ್ರೆ ನಿಮ್ಮಲ್ಲಿ ಒಂದು 4,000-5,000 ಜನ ಕೂತ್ಕೋಬೋದು. 1,000 ಜನ ನಿಮ್ಮ ಕಾರ್ಯಕರ್ತರು ಕೊಡಿ. ಇನ್ನು ಬಾಕಿಯವರು ಸಾಮಾನ್ಯ ಜನಗಳು ಕೊಡಿ. ಸಾಮಾನ್ಯ ಜನನು ಕೂಡ ಬಂದಲ್ಲಿ ದೇವಸ್ಥಾನಗಳಿಗೆ ಬರಬಾರ್ದು ಅಂದರೆ ಇದು ತುಘಲಕ್ ದರ್ಬಾರ್ ಆಗ್ತಿದೆ. ಕೂಡಲೇ ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿಯವರು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯನ್ನು ಕರೆದು ಮಾತಾಡಿ ಸಾರ್ವಜನಿಕ ಮುಕ್ತವಾದ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ.